ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಂಟೈರ್ ಟೀಮ್ ನನಗೆ ನನ್ನ ಬಗ್ಗೆ ಲೈಕ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಆಡಿಷನ್ ಅಂತ ಕರೆದಾಗ ಫಸ್ಟ್ ಆಫ್ ಆಲ್ ನಾನು ಸೂಟ್ ಆಗ್ತೀನ ಇಲ್ವಾ ಅನ್ನೋ ಡೌಟ್ ನನಗೆ ತುಂಬಾ ಬಂತು. ಆ್ಯಂಡ್ ದೆನ್ ಸುಕೇಶ್ ಸರ್ ಫಸ್ಟ್ ಡೇ ನನ್ನನ್ನು ಸೆಟ್ಟಿಗೆ ಕರೆಸಿ ಫಸ್ಟ್ ಡೇನೇ ನನಗೆ ಶಾರ್ಟ್ ಇಟ್ಟಾಗ ನನಗೆ ಅರ್ಥ ಆಗಿದೆ ಏನು ಅಂದ್ರೆ ನಮ್ಮ ಒಂದು ಫೇಸ್ ಕರೆಕ್ಟ್ ಪರ್ಸನ್ ಕೈಯಲ್ಲಿ, ನಮ್ಮ ಒಂದು ಲೈಕ್ ಟ್ಯಾಲೆಂಟ್ ಥಿಂಗ್ಸ್ ಇಂಟ್ರೆಸ್ಟ್ ಒಂದು ಕರೆಕ್ಟ್ ಪರ್ಸನ್ ಕೈಯಲ್ಲಿ ಸಿಕ್ಕಿದ್ರೆ ಯಾವ ರೀತಿ ಔಟ್ಪುಟ್ ತಗೊಳ್ತಾರೆ ಅನ್ನೋದು ನನಗೆ ಅರ್ಥ ಆಯ್ತು. ಅದು ಫಸ್ಟ್ ಡೇನೆ ಅರ್ಥ ಆಗಿದ್ರಿಂದ ನನ್ನ ಎಂಟೈರ್ ಜರ್ನಿ ತುಂಬಾ ಚೆನ್ನಾಗಿ ಹೋಯ್ತು. ಆ್ಯಂಡ್ ಟೀಮ್ ಬಗ್ಗೆ ಹೇಳಬೇಕು ಅಂದ್ರೆ ನನಗಲ್ಲಿ ಯಾರು ಪ್ರೊಡ್ಯೂಸರ್, ಯಾರು ಟೆಕ್ನಿಷಿಯನ್, ಟೀಮ್ಸ್, ಯಾರು ಆರ್ಟಿಸ್ಟ್ ಅನ್ನೋದೇ ಅಷ್ಟು ದೊಡ್ಡ ಕನ್ಫ್ಯೂಷನ್ ಇದೆ. ಯಾಕಂದ್ರೆ ಎಲ್ಲರೂ ಎಲ್ಲ ವರ್ಕ್ ಮಾಡ್ತಾ ಇದ್ರು. ಆ್ಯಂಡ್ ಆ ಮಳೆಯಲ್ಲಿ ಕಂಪ್ಲೀಟ್ ಶೂಟ್ ಮಾಡಿರೋದು ಆ ನ್ಯಾಚುರಲ್, ಬಿಕಾಸ್ ನಾನು ಮಡಿಕೇರಿ ಹುಡುಗಿ ಆಗಿರೋದ್ರಿಂದ ನನಗೆ ಗೊತ್ತಿದೆ ನಾವು ನಾರ್ಮಲ್ ಆಗಿ ಮನೇಲಿ ಕೂತಾಗನೇ ಆ ವೆದರ್ ನನಗೆ ಕೆಲವೊಂದ್ಸಲಿ ಇಷ್ಟ ಆಗುತ್ತೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ಯಾಕಪ್ಪ ಇಷ್ಟೊಂದು ಮಳೆ ಅಂತ ಅನ್ಸುತ್ತೆ. ಬಟ್ ಆ ಮಳೆಯಲ್ಲಿ ಎಂಟೈರ್ ಮೂವಿನ ಶೂಟ್ ಮಾಡಿರೋದು ನನ್ಗೇನೋ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ನಮ್ಮ ಊರು ಆ್ಯಂಡ್ ನಮ್ಮ ಒಂದು ನೇಚರ್ನ ತೋರಿಸಿದ್ದಾರೆ ಮೂವಿಯಲ್ಲಿ ಅಂತ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ ನನಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇದೆ ಮೂವಿಯಲ್ಲಿ. ಹಾರರಾ, ಥ್ರಿಲ್ಲರಾ, ಲೈಕ್ ಯಾವ ತರ ತೋರಿಸಿದ್ದಾರೆ ಅನ್ನೋದನ್ನ ನನಗೆ ಎಲ್ಲೂ ಹಿಂಟೆ ಬಿಟ್ಕೊಟ್ಟಿಲ್ಲ ಡೈರೆಕ್ಟರ್ ಸರ್ ಇದುವರೆಗೂ. ನೀನು ಬಂದು ಲೈಕ್ ಥಿಯೇಟರ್ ಅಲ್ಲಿ ಬಂದು ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ನೋದು ನನಗೆ ತುಂಬಾ ಟೀಮ್ ವರ್ಕ್ ಇಂದ ಆ್ಯಂಡ್ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಇನ್ನೂ ಜಾಸ್ತಿ ನಾನೇ ವೇಟಿಂಗ್ ಅಲ್ಲಿ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಎಂಟೈರ್ ಟೀಮ್. ವಿಶ್ವಾಸ ನನಗೆ ಇವತ್ತು ಇದೆ, ಇನ್ನು ಮುಂದೇನೂ ಕೂಡ ಇರುತ್ತೆ. ಯಾಕಂದ್ರೆ ಅಂತಹ ಪಾತ್ರವನ್ನ ನನಗೆ ಅವ್ರು ಕಟ್ಕೊಟ್ಟಿದ್ದಾರೆ. ಅದೇನಿದ್ರು ಕೂಡ ನಾನು ಈ ನಿರ್ದೇಶಕನ ಕೂಸೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ನಿರ್ದೇಶಕ ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಒಂದು ಒಳ್ಳೆ ಪಾಕತಜ್ಞ ಇದ್ದ ಹಾಗೆ. ಯಾಕಂದ್ರೆ ಮನೇಲಿ ಒಂದು 10-20 ಜನ ಇದ್ರೆ ಆ 10-20 ಜನರಿಗೂ ಕೂಡ ಇಷ್ಟವಾಗುವಂತಹ ರೀತಿಯಲ್ಲಿ ಅಡುಗೆ ಮಾಡೋದೊಂದು ಸುಲಭ ಅಲ್ಲ. ಹಾಗೆ ಮಕ್ಕಳಿಂದ ಮುದುಕರವರೆಗೂ ಕೂಡ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಮೂವಿಯನ್ನ 100% ಸುಕೇಶ್ ಸರ್ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಉದಾಹರಣೆ ನಾನು ಬೇರೆ ಏನು ಹೇಳ್ತಾ ಇಲ್ಲ, ನಿಮ್ಮ ಕಣ್ಣೆದುರಿಗೆ ಈಗ ಒಂದು 3 ಸಾಂಗ್ ರಿಲೀಸ್ ಆಗಿದೆ. ಆ ಸಾಂಗ್ ಇದು ಲಿರಿಕ್ಸ್ ಇರ್ಬೋದು, ಸಾಂಗ್ ಇರ್ಬೋದು, ಅಥವಾ ಬ್ಯಾಕ್ಗ್ರೌಂಡ್ ಸೌಂಡ್ಸ್ ಇರ್ಬೋದು, ಪ್ರತಿ ಒಂದು ಕೂಡ ಒಂದು ಇದರಲ್ಲಿ ಅನ್ನ ಬೆಂದಿದೆ ಅಂತ ನೋಡ್ಲಿಕ್ಕೆ ಒಂದು ಕಾಳ ಅನ್ನ ಸಾಕಂತೆ. ಹಾಗೆ ನಮ್ಮ ಚಿತ್ರ ಹೇಗಿದೆ ಅಂತ ನೋಡ್ಲಿಕ್ಕೆ ಈ ಒಂದು ಸಾಂಗ್ ಸಾಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ನಾನು ಕೇಳ್ಕೊಳ್ಳೋದಿಷ್ಟೇ, ಒಂದು ಒಳ್ಳೆ ಚಿತ್ರವನ್ನ ದಯವಿಟ್ಟು ಪ್ರೋತ್ಸಾಹಿಸಿ. ಹಾಗೆ ಎಲ್ಲ ಮೀಡಿಯಾಗಳಲ್ಲೂ ಕೂಡ ಒಂದು ವಾರದ ತನಕ ಆದರೂ ನಮ್ಮ ಬಗ್ಗೆ ಪ್ರತಿ ಒಂದು ವಿಚಾರವನ್ನು ಕೂಡ ವಿಮರ್ಶೆ ಒಂದು ಒಳ್ಳೆ ರೀತಿಯಲ್ಲಿ ಹಾಕಿ ಅಂತ ಹೇಳ್ಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಪೀಟರ್ ಅನ್ನುವಂಥ ಚಿತ್ರ ನಾವೆಲ್ಲೂ ಟಾಕೀಸಲ್ಲಿ ಕೂತ್ಕೊಂಡು ನಕ್ಕು ಖುಷಿ ಪಟ್ಟು ಹೊರಗೆ ಬಂದಾಗ ಮರೆತು ಹೋಗುವಂತ ಚಿತ್ರ ಅಲ್ಲ. ಅದು ಪ್ರತಿಯೊಬ್ಬರಿಗೂ ಕೂಡ ಕಾಡತ್ತೆ. ಆಮೇಲೆ ಅದನ್ನು ಕೂಡ ಒಂದು ವಾರ ಆದ್ರೂ ನೀವು ಅದನ್ನು ಯೋಚನೆ ಮಾಡಿ ಬೇರೆಯವರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಒಂದು ಪ್ರೇಕ್ಷಕರಾಗಿ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇಂತಹ ಒಂದು ಅದ್ಭುತವಾದ ಪಾತ್ರವನ್ನ ಕೊಟ್ಟಂತಹ ಟೋಟಲ್ ಟೀಮು, ಅದರಲ್ಲೂ ಕೂಡ ನಮ್ಮ ಪ್ರೊಡ್ಯೂಸರ್ ಸರ್ ಇದ್ದಾರೆ ಇಬ್ರು ಕೂಡ. ಅವರು ಕೂಡ ನನ್ನ ಜೊತೆ ಮೊನ್ನೆ ಮಾತಾಡುವಾಗ ಹೇಳಿದ್ರು, ಚಿತ್ರದಲ್ಲಿ ಮೇರಿ ಕೊಡುಗೆ ತುಂಬಾ ಇದೆ ಅಂತ ಹೇಳಿ. ಒಂದು ನಟಿಗೆ ಇನ್ನೇನು ಬೇಕು ಹೇಳಿ,